ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತಂ ಕಲ್ಪವೃಕ್ಷಣಂ ಕಾಮಧೇನವೇ. ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ನಮಸ್ತತೆ. ಅರುಗಿ ಕ್ಷಣದ ಗುರುಗಿ ಕ್ಷಣದ ವಾಗ್ದೇವಿ ಸರಸ್ವತಿ ಕೂಡ ಕ್ಷಣದ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿಗಳಿಗೆ ಗೊತ್ತು. ಈ ವಾರ 10ನೇ ತಾರೀಕು ಬಹಳ ವಿಶೇಷವಾಗಿ 10ನೇ ತಾರೀಕಿಂದ 16ನೇ ತಾರೀಕು ಹೇಗಿರುತ್ತಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮೇನ್ ಪಾಸಿಟಿವ್ ಆಗಿರೋದು ವೈಬ್ರೇಷನ್ ಡೇಟ್ ಆಫ್ ಬರ್ತ್ ಅಂದ್ರೆ ಈ ಒಂದು ಡೇಟ್ಸ್ ಅಲ್ಲಿ ಬಹಳ ಮಿರಾಕಲ್. ನಾನು ತಿಳಿದಿರೋ ಪ್ರಕಾರ ಈ 13ನೇ ತಾರೀಕು ತುಂಬಾ ರಾಜಯೋಗಿದೆ, 10ನೇ ತಾರೀಕು ತುಂಬಾ ರಾಜಯೋಗಿದೆ, ಬಹಳ ರಾಜಯೋಗಿದೆ. 13ನೇ ತಾರೀಕಂತೂ ಭಯಂಕರ ಲಕ್ಕಿ ಡೇಟ್ಸ್, ತುಂಬಾ ಪಾಸಿಟಿವ್ ಡೇಟ್ಸ್ ನ ಅನುಭವಿಸ್ತೀರಾ. ಇನ್ನೆಲ್ಲ ಡೇಟ್ ಓಕೆ ಇರುತ್ತೆ. ಈ ವಾರ ಶನಿ ಮೀನರಾಶಿಲೇ ಇದ್ದಾರೆ. ಚಂದ್ರ ಬದಲಾವಣೆ ಆಗ್ತಾ ಇದ್ದಾನೆ. ಇದು ಬಹಳ ವಿಶೇಷವಿ. ಗುರು ಕಟಕದಲ್ಲೇ ಇರ್ತಾರೆ, ಕಟಕದಲ್ಲೇ ಗುರು ಗ್ರಹ ಇರ್ತಾರೆ. ಸಿಂಹದಲ್ಲಿ ಕೇತು ಗ್ರಹ ಇದ್ದಾರೆ. ಆದರೆ ಸೂರ್ಯ ಮತ್ತೆ ಶುಕ್ರ ತುಲಾ ರಾಶಿಲಿದ್ದಾರೆ. ಅದರ ರೀತಿಯಲ್ಲಿ ಬುಧ ಮತ್ತೆ ಕುಜ ಗ್ರಹ ವೃಷಿಕ ರಾಶಿಲಿದ್ದಾರೆ. ರಾಹು ಕುಂಭ ರಾಶಿಲಿದ್ದಾರೆ, ತುಂಬಾ ಒಳ್ಳೆಯದು. ಕುಂಭ ರಾಶಿಲಿ ಗುರು ರಾಹು ಇರೋದು ಹೆಣ್ಮಕ್ಳು ತುಂಬಾ ಶುಭಫಲ. ಮೀನ ರಾಶಿಲಿ ಶನಿ ಗ್ರಹ ಇದ್ದಾರೆ. பொதுವಾಗಿ ಇವತ್ತು ಏನು ಹೇಳ್ಬೇಕು ಅಂದ್ರೆ ಬಹಳ ವಿಶೇಷವಾಗಿ ಯಾವೆಲ್ಲ ರಾಶಿಗಳಿಗೆ ತುಂಬಾ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ರಾಶಿ ಸಕಾಲತ್ತ ಈ ವಾರ ಸಾಕಷ್ಟು ವಿಷಯಗಳು ಎಲ್ಲ ರಾಶಿಗೂ ಕೇಳುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದಾವೆ. ಕೇಳುವಂತ ದಿನಾಂಕಗಳು ತುಂಬಾ ಇದಾವೆ. ಹಲವಾರು ಘಟನೆಗಳು ಕೂಡ ನಡೀತಾ ಹೋಗುತ್ತೆ. ಅದರಲ್ಲಿ ತುಂಬಾ ಕೇರ್ಫುಲ್ ಆಗಿ ಇರ್ಬೇಕಾಗತ್ತೆ. ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಈ ಒಂದು ನವೆಂಬರ್ ಮಂತ್ನೇ ಕೆಟ್ಟ ಡೇಟ್. ನವೆಂಬರ್ ಮಂತ್ ಇಸ್ ವೆರಿ ಡೇಂಜರ್ ಮಂತ್ ಅಂತ ಹೇಳುತ್ತೆ. ನವೆಂಬರ್ ಮಂತ್ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಕೆಟ್ಟದೇ ಜಾಸ್ತಿ ನಡೀತಿದೆ, ಒಳ್ಳೇದು ನಡೆಯೋದು ಬಹಳ ಕಮ್ಮಿ ಇರುತ್ತೆ. ನವೆಂಬರ್ ಮಂತ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಕೊಳ್ಳಿ. ಅದೇ ತರ ಈ ವರ್ಷ ಬಹಳ ವಿಶೇಷವಾಗಿ ಇನ್ನೇನು ಮುಗಿತಾ ಬಂದಿತ್ತು ನವೆಂಬರ್ ಮಂತ್ ಅಲ್ಲಿ. ಅದರಲ್ಲೂ ಕೂಡ ಶುಕ್ರ ಗುರು ರಾಹು ಕೇತು ಶನಿ ಗ್ರಹಗಳು ಏನೆಲ್ಲ ಮಾಡ್ತವೆ, ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀಳ್ತವೆ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಈ ಪರಿಣಾಮದ ಫಲವನ್ನ ನಾವು ಕಾದ್ ನೋಡೋಣ. ಯಾಕಂದ್ರೆ ಈ ಶುಕ್ರನುವೇ ಸೂರ್ಯ ಗ್ರಹಣ ಇರೋದ್ರಿಂದ ಏನೆಲ್ಲ ಫಲವನ್ನ ಕೊಡ್ತಾನೆ ಅನ್ನೋದು, ಯಾವ ರಾಶಿಗೆ ಯೋಗವನ್ನ ಕೊಡ್ತಾನೆ, ಯಾವ ರಾಶಿಗೆ ಯೋಗ ಕೊಡಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೇತು ಸಿಂಹ ರಾಶಿನ ಕೆಡಿಸ್ತಾ ಇದ್ದಾನ, ರಾಹು ಕುಂಭ ರಾಶಿ ಯೋಗ ಕೊಡ್ತಾ ಇದ್ದಾನ, ಬುಧ ಮತ್ತೆ ಕುಜ ಗ್ರಹ ವೃಶ್ಚಿಕ ರಾಶಿ ಯೋಗವನ್ನ ಕೊಡ್ತಾ, ಗುರುಗ್ರಹ ಹುಚ್ಚನಾಗಿ ಯಾವೆಲ್ಲ ರಾಶಿಗೆ ಫಲವನ್ನು ಕೊಡ್ತಾನೆ ಕಾದ್ ನೋಡೋಣ. ಕುಂಭರಾಶಿಗೆ ಭಯಂಕರ ಲಕ್ಕು. ಕುಂಭರಾಶಿಯ ಹೆಣ್ಮಕ್ಳಿಗೆ ಇನ್ನೂ ವಿಪರೀತ ರಾಜಯೋಗ. ಯಾಕಂದ್ರೆ ಕುಂಭ ರಾಶಿಲಿ ರಾಹು ಗ್ರಹ ಇದ್ದಾನೆ. ವಿಪರೀತರ ಹೆಣ್ಮಕ್ಳಿಗೆ, ಕುಂಭರಾಶಿಲಿ ಯಾರೆಲ್ಲ ಹುಟ್ಟಿದ್ರೆ ಹೆಣ್ಮಕ್ಳಿಗೆ ವಿಪರೀತ ರಾಜಯೋಗ. ಯಾಕಂದ್ರೆ ಗುರುಗ್ರಹ 11ನೇ ಭಾವದ ಅಧಿಪತಿ, ಧನುಸು ರಾಶಿ ಅಧಿಪತಿ. ಅದೇ ರೀತಿ ಗುರುಗ್ರಹ ನಿಮಗೆ ಮೀನರಾಶಿ ಅಧಿಪತಿ, ಧನಸ್ಥಾನಾಧಿಪತಿ, ಲಾಭಾಧಿಪತಿ 6ನೇ ಭಾವದಲ್ಲಿದ್ದು ವ್ಯಯ ಸ್ಥಾನವನ್ನು ನೋಡ್ತಾರೆ. 12ನೇ ಭಾವ ಮಕರನ್ನು ನೋಡ್ತಾನೆ. ಹಾಗಾಗಿ ಕುಟುಂಬ ಸ್ಥಾನವನ್ನ 2ನೇ ಭಾವನ ನೋಡ್ತಾನೆ. ನಿಮಗೆ ಸಿಕ್ಕಾಬಟ್ಟೆ ದುಡ್ಡು ಬರುತ್ತೆ. ಈ ವಾರ ಪೂರ್ತಿ ಕುಂಭ ರಾಶಿಯವರಿಗೆ ದುಡ್ಡು ಅನ್ನೋದು ಹೆಣ್ಮಕ್ಳು ಗಂಡು ಮಕ್ಳಿಗೆಲ್ಲ ತುಂಬಾ ದುಡ್ಡು ಚೆಲ್ಲಾಡೋವಷ್ಟು ಬರುತ್ತೆ. ನಿಮ್ಗೆ ಊಹೆ ಕೂಡ ಮಾಡ್ರಕ್ ಸಾಧ್ಯ ಇಲ್ಲ. ಹೊಸದಾಗಿ ನಿಮಗೆ ಫ್ರೆಂಡ್ಸು, ಹೊಸ ವಿಷಯಗಳು, ನೀವು ತುಂಬಾ ಕೇರ್ಫುಲ್ ಆಗಿರೋದೇನಿಲ್ಲ. ಈ ವರ್ಷ ತುಂಬಾ ಹ್ಯಾಪಿ ಆಗಿರಿ. ನಿಮ್ಗೆ ದೇವರು ತುಂಬಾ ಖುಷಿ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡ್ರಕ್ಲ. ನಿಮ್ಮ ಲೈಫಲ್ಲಿ ಏನೆಲ್ಲ ಹೊಸದು ಸಿಗ್ತಾ ಇರುತ್ತೆ. ಕುಂಭ ರಾಶಿಯವರಿಗೆ ಗುರು ಧನಸ್ಥಾನ ನೋಡ್ರೆ ಮಚ್ಚ ದುಡ್ಡು ಅಂದ್ರೆ ದುಡ್ಡು ಸಿಕ್ಕಾಪಟ್ಟೆ ದುಡ್ಡು ಬರುತ್ತೆ. ಸಕ್ಕ ಸಂಪಾದನೆ ಮಾಡಿ ಹ್ಯಾಪಿ ಆಗಿರಿ. ಯಾರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ತುಂಬಾ ದುಡ್ಡಿನ ಲೋಕದಲ್ಲಿ ಮುಳುಗೋಗ್ತೀರಾ. ಅದರಲ್ಲೂ ಹೆಣ್ಮಕ್ಳು ಕುಂಭ ರಾಶಿಯಲ್ಲಿ ಉಟ್ಬಿಟ್ರೆ ಅಷ್ಟ ಐಶ್ವರ್ಯನ ಕೊಡುತ್ತೆ. ನೀವೇನಾದ್ರು ನೀಲ ಯೂಸ್ ಮಾಡಿದ್ರೆ ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತೆ ರುದ್ರಾಕ್ಷಿಯನ್ನ ಯೂಸ್ ಮಾಡೋದು ತುಂಬಾ ಲಕ್ ಬರುತ್ತೆ. ನೀವು ರುದ್ರಾಕ್ಷಿನ ಕೈಗೆ ಹಾಕಿ ನೋಡಿ, ನಿಮ್ಗೆ ಸಿಕ್ಕಾಬಟ್ಟೆ ಪಾಸಿಟಿವ್ನ ಕೊಡುತ್ತೆ. ಖಂಡಿತ ಕೂಡ ರುದ್ರಾಕ್ಷಿನ ಯೂಸ್ ಮಾಡಿ. ಅದೇ ತರ ನಿಮ್ಮ ನೀಲವನ್ನ ಯೂಸ್ ಮಾಡಿ. ಕುಂಭರಾಶಿ ನಿಮ್ಮ ದಶೆಗೆ ಖಂಡಿತ ನಿಮ್ಮ ಮನೆಯಲ್ಲಿ ಕುಬೇರ ಗ್ರಹ ಕಲ್ಲನ್ನ ಯೂಸ್ ಮಾಡಿ, ಶುಕ್ರ ಗ್ರಹದ ಕಲ್ಲನ್ನ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ತುಂಬಾ ಪಾಸಿಟಿವ್ ಕಾಣುತ್ತೆ. ನಿಮ್ಮ ಮನೆಗೆ ದೃಷ್ಟಿ ಆಗದಿರೋ ದೃಷ್ಟಿ ಸ್ಟೋನ್ ಯೂಸ್ ಮಾಡಿ, ತುಂಬಾ ಪಾಸಿಟಿವ್ ಆಗುತ್ತೆ. ನಿಮಗೆ ಓದಕ್ಕಿಲ್ಲ, ಓದ್ಬೇಕಂದ್ರೆ ಎಜುಕೇಶನ್ ಸ್ಟೋನ್ ಯೂಸ್ ಮಾಡಿ. ನಿಮ್ಮ ಲೈಫಲ್ಲಿ ಎಜುಕೇಶನ್ಗೆ ತುಂಬಾ ಲಕ್ಕನ್ನ ಕೊಡುತ್ತೆ. ನಿಮಗೆ 10ನೇ ಮನೆ ಭಾವದಲ್ಲಿ ವೃಷಿಕದಲ್ಲಿ ಬುಧನು ಕುಜನ್ ಇದ್ದಾರೆ. ಯಾವ್ದಾರ ಪ್ರಾಪರ್ಟಿ, ಲ್ಯಾಂಡ್ಸು, ಗೋಲ್ಡ್ಸು ಪರ್ಚೇಸ್ ಮಾಡ್ತೀರಾ. ಬುಧ ಗ್ರಹ ನಿಮಗೆ ತುಂಬಾ ಸಾಫ್ಟ್ ಆಗಿದ್ದಾನೆ. ಬುಧ ನಿಮಗೆ ವಿಪರೀತ ರಾಜಯೋಗನ ಕೊಡ್ತಾ ಇದ್ದಾನೆ. ಕುಜನು ಯೋಗ ಕೊಡ್ತಾನೆ. ಸೂರ್ಯ ಸಪ್ತಮಾಧಿಪತಿ ಸೂರ್ಯ ಭಾಗ್ಯಸ್ಥಾನದಲ್ಲಿದ್ದಾನೆ. ಗಂಡ ಹೆಂಡತಿರ ಪ್ರೀತಿ ಸುಖವಾಗಿರ್ತದೆ, ಹ್ಯಾಪಿ ಆಗಿರ್ತೀರ, ಖುಷಿ ಕೊಡುತ್ತೆ. ಶುಕ್ರ ಗ್ರಹನು ಸೂರ್ಯ ಗ್ರಹನು ಒಟ್ಟಿಗೆ ಇದ್ರೆ ನಿಮ್ಗೆ ಅಷ್ಟ ಐಶ್ವರ್ಯನು ಕೂಡ ಭಗವಂತ ಕೊಡ್ತಾನೆ. ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡಕ್ ಸಾಧ್ಯ ಇರಲ್ಲ. ಕುಂಭ ರಾಶಿಯವರಿಗೆ ಈ ವಾರ ಪೂರ್ತಿ ದುಡ್ಡು. ಯಾಕಂದ್ರೆ ಶುಕ್ರ ತಾಂಡ ಮಾಡ್ತಾ ಇದ್ದಾನೆ ಸ್ವಂತ ಮನೆಯಲ್ಲಿ. ಅದು ವಿಪರೀತ ರಾಜಯೋಗ. ಸುಖ ಸ್ಥಾನಾಧಿಪತಿ ಅಂದ್ರೆ 4ನೇ ಭಾವದ ಅಧಿಪತಿ ವೃಷಭ ರಾಶಿ ಅಧಿಪತಿ ತುಲಾ ರಾಶಿಯಲ್ಲಿದ್ದಾನೆ. ತುಂಬಾ ಪಾಸಿಟಿವ್, ಒಳ್ಳೇದಾಗಲಿ ವೃಷಭ ರಾಶಿಯವರಿಗೆ.